ಶ್ರದ್ಧೆ ಇಲ್ಲದೇ ಇದ್ದರೆ ಮಾಡಿದ ಯಾವ ಕೆಲಸಕ್ಕೂ ಅರ್ಥ ಇಲ್ಲ. ಹಾಗಾಗಿ ನವಗ್ರಹದ ಆರಾಧನೆ ಅಥವಾ ಯಾವುದೇ ಹೋಮಗಳಿದ್ದರೂ ಕೂಡ ಆ ಹೋಮದಿಂದ ತುಂಬ ಅರ್ಥವತ್ತಾದ ಸಾತ್ವಿಕ ಶಕ್ತಿ ಪರಿಸರಕ್ಕೆ ಬೀಳುತ್ತೆ. ಇವತ್ತು ತುಂಬ ಹೊಡ್ಕೋತಾರೆ ಪರಿಸರ ತಜ್ಞರು, ಪರಿಸರ ರಕ್ಷಕರು ಅಂತ. ನೀವು ಮಾಡುವ ಹೋಮದಿಂದ ಮನೆಯಲ್ಲಿ ಕಟ್ಟಿಗೆ ಉರಿಸುವುದರಿಂದ ಪರಿಸರದಲ್ಲಿ ಇಂಗಾಲದ ಡೈಆಕ್ಸೈಡ್ ಹಾಳಾಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಇವರು ಕಾರ್ಖಾನೆಗಳಿಗೆ ಪರವಾನಗಿ ಕೊಡುವಾಗ ಯಾರೂ ಮಾತಾಡೋರಿಲ್ಲ. ಒಂದು ತಪ್ಪಿದೆ ನಮ್ಮಲ್ಲಿ. ಯಜ್ಞ ಮಾಡುವಾಗ ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ಏನು ಅಂದರೆ, ಒಂದು ಈ ಕಬ್ಬಿಣದ ಪದಾರ್ಥವನ್ನು ಯಜ್ಞಕ್ಕೆ ಬಳಸಿದ್ದು. ಎರಡನೇದ್ದು, ಕಟ್ಟಿಗೆಯಲ್ಲಿ ಯಾವ ಕಟ್ಟಿಗೆಯನ್ನು ಬಳಸಬೇಕು ಅಂತ ಅದಕ್ಕೆ ನಿಯಮ ಇದೆ. ಯಾಜ್ಞೀಯ ವೃಕ್ಷಗಳು ಅಂತ ಇದೆ. ಆ ಯಾಜ್ಞೀಯ ವೃಕ್ಷಗಳನ್ನು ನಾವು ಇಟ್ಟಿಗೆಯನ್ನು ಹಾಕಿ ಮರಳು ಹಾಕಿ ಅದರ ಮೇಲೆ ಕಟ್ಟಿಗೆಯನ್ನಿಟ್ಟು ನಾವು ಶುದ್ಧ ದನದ ಶುದ್ಧ ತುಪ್ಪವನ್ನು ಹಾಕಿದ್ದು ಹೌದಾದರೆ ಖಂಡಿತ ಅದರಲ್ಲಿ ನಮಗೆ ಸಮಾಜಕ್ಕೆ ಅಂದರೆ ಪರಿಸರಕ್ಕೆ ವ್ಯತಿರಿಕ್ತವಾದ ಕೆಟ್ಟ ಆಮ್ಲಗಳು, ಅಂಗಾರಾಮ್ಲಗಳು ಹುಟ್ಟುವುದು ಸಾಧ್ಯ ಇಲ್ಲ. ನೀವು ಪ್ರಯೋಗ ಮಾಡಿ ನೋಡ್ಬೋದು. 1984 ಭೋಪಾಲ್ ಅನಿಲ ದುರಂತದ ಬಗ್ಗೆ ನೀವು ಸ್ವಲ್ಪ ಆರ್ಟಿಕಲ್ಗಳನ್ನು ಹುಡುಕಿದರೆ ನಿಮಗೆ ಇದಕ್ಕೆ ಬೇಕಾದಷ್ಟು ಉತ್ತರಗಳು ಸಿಗ್ತವೆ. ಒಂದು ಅಗ್ರಹಾರ ಮಧ್ಯದಲ್ಲೇ ಇದ್ದದ್ದು, ಆದರೆ ಅದರ ಸುತ್ತಲಿನ ಪರಿಸರದ ಇಡೀ ವಾತಾವರಣ ವಿಕಿರಣದ ಪ್ರಭಾವಕ್ಕೆ ಒಳಗಾಗಿ ಇಡೀ ಜನ್ರೇಷನ್ ಯಾವ ಅಂಗಾಂಗಗಳು ಸರಿಯಾಗಿ ಬೆಳೆಯದೆ ಮುಂದಿನ ಇಡೀ ಮನೆತನ ತುಂಬ ಅಂಗವಿಕಲಾಂಗ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದವು. ಆದರೆ ಈ ವಾತಾವರಣದ ಮನೆಯಲ್ಲಿ ಯಾವ ಕೆಡುಕು ಉಂಟಾಗಿರಲಿಲ್ಲ. ಕಾರಣ ಏನು ಅಂತ ನೋಡಿದರೆ, ಆ ಮನೆಯ ಅಗ್ರಹಾರದ ಅಷ್ಟೂ ಮನೆಯಲ್ಲಿ ನಿರಂತರ ಅಗ್ನಿಹೋತ್ರ ನಡೀತಾ ಇತ್ತು. ಆ ಅಗ್ನಿಹೋತ್ರ ಇದನ್ನು ನಾವು ಯಾರೂ ಹೇಳಲಿಲ್ಲ. ಒಬ್ಬ ವಿದೇಶಿಯ ಬಂದು ಪಬ್ಲಿಷ್ ಮಾಡಿದ. ನಮ್ಮವರಿಗೆ ಬೇಕಾಗಿಲ್ಲ, ಇದೇನು ಹೋಮ ಸುಮ್ಮನೆ ಅವರವರಿಗೆ ಹೊಟ್ಟೆಪಾಡಿಗೋಸ್ಕರ ಒಂದಿಷ್ಟು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮಾಡಿದ್ದು. ಇವತ್ತು ಹಾಗೆ ಬೈಯೋರಿದ್ದಾರೆ, ಪುರೋಹಿತಶಾಹಿ. ವಸ್ತುತಃ ಈ ಶಬ್ದಕ್ಕೆ ಈ ದೇಶದಲ್ಲಿ ಅರ್ಥವೇ ಇಲ್ಲ. ಅದು ವಿದೇಶದಿಂದ ಬಂದ ಶಬ್ದ, ಆಮದು ಶಬ್ದ. ಪ್ರೀಸ್ಟ್ಗಳು ಮಾಡ್ತಾ ಇರುವ ಅನ್ಯಾಯವನ್ನು ನಮ್ಮ ಪುರೋಹಿತರ ಮೇಲೆ ತುಂಬಿಸಿದರು. ಪುರೋಹಿತ ಅನ್ನುವ ಶಬ್ದಕ್ಕರ್ಥ ಏನು? ಮುಂದೆ ಬರುವಂತಹ ಅನಾಹುತವನ್ನು ಮೊದಲೇ ತಿಳಿದು ಹಿತವನ್ನು ಬಯಸುವವ, ರಾಷ್ಟ್ರಕ್ಕೆ ಹಿತವನ್ನು, ಕುಲಕ್ಕೆ ಹಿತವನ್ನು, ಮನೆತನಕ್ಕೆ ಹಿತವನ್ನು ಬಯಸುವವ ಅಂತ ಅರ್ಥ. ಅದಕ್ಕೆ ಎಲ್ಲೋ ತಪ್ಪು ಮಾಡೋರು ಇರ್ಬೋದು, ನಾನು ಎಲ್ಲರನ್ನೂ ಸರಿ ಅಥವಾ ಎಲ್ಲರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಆ ಶಬ್ದದ ಅರ್ಥ ಇರುವುದು ಹಾಗೆ. ಆ ಶಬ್ದ ಎಷ್ಟು ಅನಿವಾರ್ಯವಿತ್ತು ಅಂದರೆ, ಪ್ರತಿಯೊಬ್ಬರ ಮನೆಗೂ ಒಂದು ಕುಲಪುರೋಹಿತ ಅಂತ ಇರ್ತಿದ್ದ. ಇವತ್ತು ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ ಮನೆಗೆ ಜ್ಞಾನಿಗಳು ಬೇಕಾಗಿಲ್ಲ ನಮಗೆ. ಒಬ್ಬರು ಅನಿವಾರ್ಯವಾಗಿ ದಿನಕ್ಕೆ 100 ಮಾತ್ರೆ ನುಂಗ್ಲಿಕ್ಕೆ, ಅನ್ನದಷ್ಟೇ ಮಾತ್ರೆ ನುಂಗ್ಲಿಕ್ಕೆ ಕೊಡಲಿಕ್ಕೆ ಒಬ್ಬ ವೈದ್ಯ ಬೇಕು ನಮ್ಮ ಮನೆಗೆ. ಅಷ್ಟು ಅನಾಹುತಕ್ಕೆ ಈಡಾಗಿದ್ದೇವೆ ನಾವು. ಆದರೆ ಯಜ್ಞದಿಂದ ಖಂಡಿತ, ನಾನು ಯಾಕೆ ಶುದ್ಧ ದನದ ಶುದ್ಧ ತುಪ್ಪ ಹೇಳಿದೆ ಅಂತ ನಿಮಗೆ ಈಗಿನ ವರ್ತಮಾನದ ಪತ್ರಿಕೆಗಳಲ್ಲಿ ಬಂದ ತಳಿಗಳ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈ ದೇಶದ ಶುದ್ಧ ತಳಿಗಳಲ್ಲಿ ಸಿಗುವಂತಹ ತುಪ್ಪ ಅದು ಖಂಡಿತ ಮಾರಕವಾದ ವಸ್ತುವನ್ನು ಖಂಡಿತ ಪ್ರೊಡ್ಯೂಸ್ ಮಾಡಲ್ಲ. ಅತ್ಯಂತ ಅಪೂರ್ವವಾದ ಸಂಗತಿಗಳಿವೆ. ನಾವು ಹಸುವಿನ ಬಗ್ಗೆ ಯೋಚನೆ ಮಾಡಿದರೆ ಯಾಕೆ ಅದನ್ನು ದೇವತೆ ಅಂತ ಹೇಳಿದ್ರು ನಾವು ಯೋಚನೆ ಮಾಡಲಿಕ್ಕೆ ಬರುತ್ತೆ. ಒಂದು ಕಾರಣ ಸಾಕು, ಅದು ತಾಯಿ ಅಂತ ಪೂಜಿಸಲಿಕ್ಕೆ. ತಾಯಿಯ ಎದೆ ಹಾಲನ್ನು ಕುಡಿದು ಮಗು 1.5 ವರ್ಷ ಬದುಕಬಹುದು. ಆದರೆ ಜೀವನ ಪೂರ್ತಿ ಗೋವಿನ ಹಾಲನ್ನೇ ಕುಡಿದು ಅದರದ್ದೇ ಹಾಲು, ಅದರದ್ದೇ ಮೊಸರು, ಅದರದ್ದೇ ಬೆಣ್ಣೆ, ಅದರದ್ದೇ ತುಪ್ಪ, ನಮ್ಮ ಯಾಜ್ಞಿಕ ಪ್ರಕ್ರಿಯೆಗಳು ಅಥವಾ ಲೋಕದ ಎಲ್ಲ ಆಯುರ್ವೇದಕ್ಕೆ ಸಂಬಂಧಪಟ್ಟ ಅನೇಕ ಮದ್ದುಗಳು, ಇದೆಲ್ಲ ನಡೆಯುವುದು ಗೋವಿನ ಮೂಲ. ಇನ್ನು ಕೃಷಿಗೆ ತಗೊಂಡ್ರೆ ಅವನು ಉಸಿರೇ ಅದು. ಯಾವುದೇ ಫರ್ಟಿಲೈಸರ್ ಇಲ್ಲದೆ ಇವತ್ತು ಅದೊಂದು ದಂಧೆ ಆಗ್ತಾ ಇದೆ. ಮತ್ತೆ ಆರ್ಗ್ಯಾನಿಕ್ ಅಂತ ಒಂದು ಕಡೆ ವಿಷ ಹಾಕಿ ತುಂಬಿಸಿ ಬೇಯಿಸಿ ನೆಲವನ್ನೆಲ್ಲ ಹಾಳು ಮಾಡಿ ಆದಮೇಲೆ ಅದು ರೋಗಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಈಗ ಅದು ಹಾಕದೆ ನಾವು ಬೆಳೆಸಿ ನಿಮಗೆ ಗೋವಿನ ಗೊಬ್ಬರವನ್ನು ಹಾಕಿ ನಿಮಗೆ ಮತ್ತೆ ಪ್ರೊಡ್ಯೂಸ್ ಮಾಡಿ ನಿಮಗೆ ಕೊಡ್ತೇವೆ ಅಂತ ಹೇಳಿ. ನಾವು ಮನೆಯಲ್ಲಿ ಸಹಜವಾಗಿ ಮಾವಿನ ಎಲೆಯನ್ನು ತೆಗೆದು ತಂದು ಹಲ್ಲುಜ್ಜುತ್ತಾ ಇದ್ವಿ. ಯಾವುದೋ ಬೇವಿನ ಕಡ್ಡಿಯನ್ನು ತಂದು ಹಲ್ಲುಜ್ಜುತ್ತಾ ಇದ್ವಿ. ಮನೆಯಲ್ಲಿ ಸಿಕ್ಕಿದ ಇದ್ದಿಲನ್ನು ತಂದು ಹಲ್ಲುಜ್ಜುತ್ತಾ ಇದ್ವಿ. ಯಾವುದೋ ಇಟ್ಟಿಗೆ ಪುಡಿಯನ್ನು ತಂದು ಹಲ್ಲುಜ್ಜುತ್ತಾ ಇದ್ವಿ. ಅಯ್ಯೋ, ಇದು ಅನಾಗರಿಕ ಚಿಂತನೆ, ಹೀಗೆಲ್ಲ ಬದುಕಬಾರ್ದು, ನೀವು ಅದಕ್ಕೋಸ್ಕರ ಒಂದು ಬ್ರಷ್ ತಗೋಬೇಕು. ನಮ್ಮ ಮನೆಯಲ್ಲಿ ದುಡ್ಡೇ ಇಲ್ಲದೆ ಹಲ್ಲಿನ ಉಜ್ಜುವಿಕೆ ನಡೀತಾ ಇತ್ತು, ದಂತಧಾವನ. ಆಮೇಲೆ ಅದಕ್ಕೊಂದು ನಾಗರಿಕತೆಯ ಕಳೆ ಕಟ್ಟಿ ಅದಕ್ಕೊಂದು ಬ್ರಷ್ಷು, ಅದಕ್ಕೊಂದು ಪೇಸ್ಟು ಅಂತ ಹಚ್ಚಿ, ಯಾವುದೋ ನೀವು ಅದನ್ನು ಏನು ಅಂತ ಯೋಚನೆ ಮಾಡಿದರೆ ಅಯ್ಯೋ ಇಂಥದ್ದನ್ನೆಲ್ಲ ಹಾಕಿ ನಾವು ಬಾಯಿ ತೊಳಿತೇವೆ ಅಂತ ಅಂದುಕೊಳ್ತೇವೆ. ಇವತ್ತದು ರುಚಿಯಾಗಿದ್ಬಿಟ್ಟಿದೆ. ಮಕ್ಕಳಿಗೆ ಸಿಹಿ ಮಾಡಿ ತಿನ್ನಿಸ್ಬಿಡ್ತಾರೆ. ನಿಧಾನಕ್ಕೆ ನೋಡಿ, ನಿಮ್ಮ ಪೇಸ್ಟಿನಲ್ಲಿ ಉಪ್ಪಿದೆಯೇ, ನಿಮ್ಮ ಪೇಸ್ಟಿನಲ್ಲಿ ನೀಮಿದೆಯೇ, ನಿಮ್ಮ ಪೇಸ್ಟಿನಲ್ಲಿ ಚಾಕೋಲ್ ಇದೆಯೇ ಅಂತ ಶುರು ಮಾಡಿದ್ರು. ಯಾಕೆ? 1920ರಲ್ಲಿ ಬಂದ ಈ ಕಾಲ್ಗೇಟ್ ಕಂಪನಿಯ ದಾಳಿ ಇವತ್ತು ನಮ್ಮನ್ನೇ ಮತ್ತೆ ನಾವೇ ಹಿಂದೆ ಬಳಸ್ತಾ ಇದ್ದ ವಸ್ತುವನ್ನು ಅದರ ಜೊತೆಗೆ ಸೇರಿಸಿಕೊಂಡು ತಮ್ಮ ಕಂಪನಿ ಬೆಳೆಸಿ ದೊಡ್ಡದು ಮಾಡಿತು. ಈ ದೇಶದ ಸಂಪತ್ತನ್ನು ಆರ್ಥಿಕ ನೆಲೆಯಲ್ಲಿ ಲೂಟಿ ಮಾಡ್ತಾ ಹೋಯಿತು ಹೊರತು
ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾವು ನಾಗರಿಕರು, ಬ್ರಷಲ್ಲಿ ಹಾಕಿ ಉಜ್ಜಿದ್ರೆ ದೊಡ್ಡವರು, ಯಾವುದೋ ಕಡ್ಡಿ ತಂದು ಯೂಸ್ ಮಾಡಿದ್ರೆ ಏನು ರೀ ಅನಾಗರಿಕ, ಏನೇನೋ ಹೇಗೇಗೋ ಅಲ್ಲಿ ಉಜ್ತಾನೆ. ನೀವು ಅದರಲ್ಲಿ ಉಜ್ಜಿದ್ರೆ ಹಿಂದಿನ ದೇವಸ್ಥಾನಗಳೆಲ್ಲ ಉತ್ಸವ ಇರ್ತಿತ್ತು, ಆಗ ಕೆಲವೆಲ್ಲ ಪಂದ್ಯಗಳಿರ್ತಿದ್ದವು. ಈ ಅಕ್ಕಿ ಮುಡಿಯನ್ನು ಎತ್ತುವುದು ಅಂತ, ಹಲ್ಲಿನಲ್ಲಿ ದೊಡ್ಡ ಅಕ್ಕಿ ಮುಡಿ, ಅದು ಮಿನಿಮಮ್ ಒಂದು 52 kg ಇರುತ್ತೆ, ಇನ್ನೂ ಜಾಸ್ತಿ ಇದ್ದದ್ದು ಇರ್ತಿತ್ತು. ಹಲ್ಲಿನಿಂದ ಎತ್ತಿ ತೊಗೊಂಡು ಹೋಗಿ ಎದುರುಗಡೆ ಇಡಬೇಕು, ಎಷ್ಟೋ ದೂರಕ್ಕೆ ತಂದು. ಇವತ್ತು ಯಾರಿಗಾದರೂ ಹೇಳಿ, ಹಲ್ಲಲ್ಲೇ ಇರುತ್ತೆ, ಮುಡಿಯೂ ಅಲ್ಲೇ ಇರುತ್ತೆ, ಬಾಯಿ ಬೊಚ್ಚು ಬಾಯಿ ಅಂತ ನಗುದಾಗುತ್ತೆ. ಯಾರೋ ಒಬ್ಬ ಹುಡುಗ ಹೇಳಿದಂತೆ, ಒಬ್ಬ ಹುಡುಗಿಗೆ ಬಹಳ ಖುಷಿಪಟ್ಟು ಹೇಳಿದಂತೆ, ಏ ಹುಡುಗಿ, ನಿನ್ನ ಕೂದಲು ಎಷ್ಟು ಚಂದ, ನಿನ್ನ ಹಲ್ಲು ಎಷ್ಟು ಚಂದ, ಅದಕ್ಕೋಸ್ಕರ ನಾನು ನಿನ್ನ ಹಿಂದೆ ಬಿದ್ದಿದ್ದೇನೆ ಅಂತ. ಅವಳು ಹೇಳಿದಂತೆ, ಸೆಟ್ಟು ಮತ್ತು ಜುಟ್ಟು ಎರಡೂ ತೆಗೆದುಕೊಟ್ಟು ಇದನ್ನು ಉಪಯೋಗಿಸ್ಕೊಂಡು ನಿನಗೆ ಇರಲಿ ಅಂತ. ಅಂದರೆ ಎಲ್ಲ ನಾವು ನಾಗರಿಕತೆಯ ನಾಟಕದಲ್ಲೇ ಬದುಕಿದ್ದೇವೆ ಅಂತ. ಯಾಕೆ ನಾವು ಹೀಗೆ ದಾರಿ ಕೆಡ್ತಾ ಇದ್ದೇವೆ ಅಂದರೆ, ನಮ್ಮಲ್ಲಿ ಇರುವ ಸತ್ವವನ್ನು ನಾವು ಮರೀತಾ ಇದ್ದೇವೆ. ನಾನು ಹೇಳ್ತಾ ಇರೋದು ಮುಖ್ಯ ಕಾರಣ, ನಮ್ಮ ಶಾಸ್ತ್ರವನ್ನು, ಸಂಸ್ಕೃತವನ್ನು ನಾವು ಓದದೇ ಇದ್ದರೆ ಈ ಸತ್ಯ ಅರ್ಥ ಆಗೋದೇ ಇಲ್ಲ. ಯಾರದಾದ್ರೂ ಮನೆಯಲ್ಲಿ ಅಕಸ್ಮಾತ್ ಮೊನೀರ್ ವಿಲಿಯಮ್ಸ್ ಇದ್ದು ಸಂಸ್ಕೃತದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ ಅಂದರೆ ಡಿಕ್ಷನರಿ ಒಂದಿದೆ, ಆ ಡಿಕ್ಷನರಿಯ ಮುನ್ನುಡಿಯನ್ನು ಒಮ್ಮೆ ಓದಿ. ಆವಾಗ ನಮಗೆ ಎಂಥ ಭ್ರಾಂತಿ ಕಳಚಿ ಬೀಳುತ್ತೆ ಅಂದರೆ, ಎಂಥವರಿಗೆ ನಾವು ಶಿರಬಾಗಿ ನಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟಿದ್ದೇವೆ ಅಂತ ಭಯ ಆಗುತ್ತೆ. ಮ್ಯಾಕ್ಸ್ ಮುಲ್ಲರ್ ಇರಬಹುದು, ಮೊನೀರ್ ವಿಲಿಯಮ್ಸ್ ಇರಬಹುದು, ಎಲ್ಲರೂ ಕೂಡ ಈ ದೇಶದಲ್ಲಿ ಸಂಸ್ಕೃತ ಕಲ್ತದ್ದು ಅವರು ಸಂಸ್ಕೃತ ಕಲೀಲಿಕ್ಕೆ ಅಂತಲ್ಲ, ಈ ದೇಶದಲ್ಲಿ ನಾವು ಹೇಗೆ ನಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಬಹುದು ಅನ್ನೋದಕ್ಕೋಸ್ಕರ ಬೆಳೆದರು. ಕನ್ನಡಕ್ಕೆ ತುಂಬ ಸೇವೆ ಮಾಡಿದ್ದಾರೆ, ಹೌದು, ಒಪ್ಪಿಕೊಳ್ತೀನಿ. ಯಾಕೆ ನೋಡಿದ್ದೀರಿ ನೀವು, ಬೇಕಾದಷ್ಟು ದಾಳಿಗಳನ್ನು ನೋಡಿದ್ದೀರಿ. ಇದಾಗಬಾರ್ದು ಅಂದರೆ ನಾವು ಮನೆಯಲ್ಲೇ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಥೆ ಹೇಳಬೇಕು. ಇವತ್ತು ಇನ್ನೊಂದು ಟ್ರೆಂಡ್ ಇದೆ, ತುಂಬ ಜನ ಏನ್ರಿ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾರೆ, ಹೊರಗೆ ಹೋಗಬೇಡ, ಇಷ್ಟೊತ್ತಿಗೆ ಬಂದುಬಿಡು, ಎಲ್ಲೂ ಆ ಕಡೆ ಮಾಡಬೇಡ ಈ ಕಡೆ ಮಾಡಬೇಡ, ಡ್ರೆಸ್ ಇದ್ದು ಅದು ಇದು, ಹುಡುಗರಿಗೇನೂ ಹೇಳೋದಿಲ್ಲ ಹಾಗೆ ಹೀಗೆ ಅಂತ. ಈ ಆಕ್ಷೇಪ ಬರಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ಒಂದು ತಪ್ಪು ಮಾಡ್ತಾ ಇದ್ದೇವೆ. ನಮಗೆ ಬಾಲ್ಯದಲ್ಲಿ ರಾಮನ ಕಥೆ, ಕೃಷ್ಣನ ಕಥೆ, ಎಲ್ಲ ಮಕ್ಕಳಿಗೇನು ಅಂದರೆ ನಾನು ಸಾತ್ವಿಕಿ ಥರ ಆಗಬೇಕು, ನಾನು ಅರ್ಜುನನ ಥರ ಆಗಬೇಕು, ನಾನು ಅಭಿಮನ್ಯು ಥರ ಆಗಬೇಕು ಅಂತ. ಇವಾಗ ಅಂಥ ಒಂದು ಆದರ್ಶದ ವ್ಯಕ್ತಿ ತೋರಿಸಿ ನೋಡೋಣ, ಯಾವುದೋ ಹಾರಿ ಪಾಟರು, ಇನ್ಯಾವುದೋ ಮಣ್ಣು ಮಸಿ ಎಲ್ಲ ಸಾವಿರಾರು ನೋಡ್ಲಿಕ್ಕೆ ಸಿಗುತ್ತೆ, ಅದರಲ್ಲಿ ಯಾವ ಸತ್ವವೂ ಇರಲ್ಲ. ರಾಮನ ಹಾಗಾಗಬೇಕು ಅಂತ ಯೋಚಿಸಿದ ಮಗುವಿಗೆ ನೀವು ಕತೆ ಹೇಳಿದಾಗ ಖಂಡಿತ ಅದು ಹೆಣ್ಣಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿ ಬೆಳೆಯುವುದೇ ಇಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಪ್ರಾಚೀನರು ಬಹಳ ಗೌರವ ಕೊಟ್ಟು ಹೇಳಿದ ದೇಶ ಇದು. ಆದರೆ ವಾಪಸ್ ನಮಗೆ ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಹೆಣ್ಣುಮಕ್ಕಳಿಗೆ ಮಾತ್ರ ರೆಸ್ಟ್ರಿಕ್ಷನ್ ಮಾಡ್ತೀರಿ, ಗಂಡು ಮಕ್ಕಳಿಗೆ ಏನು ಹೇಳೋದಿಲ್ಲ. ಗಂಡು ಮಕ್ಕಳಿಗೆ ಹೇಳೋದಿಲ್ಲ ಅಲ್ಲ, ನಾವು ಹೇಳುವುದನ್ನು ಬಿಟ್ಟಿದ್ದೇವೆ ಅಂದರೆ ನಾವು ಡೈರೆಕ್ಟಾಗಿ ಯಾವುದನ್ನು ಹೇಳೋದಿಲ್ಲ, ಮಕ್ಕಳಿಗೂ ಹಾಗೆ ಹೇಳೋದಿಲ್ಲ. ಅವರಿಗೆ ಹೇಳುವಾಗ ಸತ್ಯವಾನ ಸಾವಿತ್ರಿ ಕತೆ, ಸೀತೆಯ ಕತೆ, ಅಹಲ್ಯ ಕತೆ, ಮಂಡೋದರಿಯ ಕತೆ ಹೀಗೆ ಹೇಳುವಾಗ ಅವರು ಸಹಜವಾಗಿ ಬದುಕಲಿಕ್ಕೆ ಶುರು ಮಾಡಿದರು. ಆದರೆ ಎಲ್ಲಿ ಅಪಾಯ ಆಯಿತು, ಆ ಸಂದರ್ಭದಲ್ಲಿ ಕೆಲವು ಮಾತುಗಳು ಬಂದು ದಾಸರ ಬಾಯಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಉದ್ದೇಶಿಸಿಕೊಂಡು ಬಂತು. ಆದರೂ ಏನ್ರಿ, ಹೆಣ್ಮಕ್ಳಿಗೆ ಯಾಕೆ ಬುದ್ಧಿ ಹೇಳೋದು, ಗಂಡು ಮಕ್ಕಳಿಗೆ ಏನು ಹೇಳಲ್ವಾ? ಅಲ್ಲಿ ದಾಸ ಸಾಹಿತ್ಯದಲ್ಲಿ ಹೇಳಿದ ಹೆಣ್ಣು ಮಕ್ಕಳಿಗೆ ಹೇಳಿದ ಬುದ್ಧಿ ಅದು ಹೆಣ್ಮಕ್ಳಿಗೆ ಅಂತಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳಿದ್ದು. ಯಾಕೆಂದರೆ ಭಾಗವತ ಹೇಳುತ್ತೆ, ಬುದ್ಧಿಂತು ಪ್ರಮದಾಂ ವಿಧಿ. ನಮ್ಮ ಮನಸ್ಸು ಅನ್ನೋದು ನಮ್ಮ ಹೆಂಡತಿ ಇದ್ದ ಹಾಗೆ, ಪ್ರತಿಯೊಬ್ಬನಿಗೂ, ಅದು ಗಂಡಿಗೂ ಇರ್ಬೋದು ಹೆಂಡತಿಗೂ ಇರ್ಬೋದು. ಅಂದರೆ ಅವರವರ ಹೆಂಡತಿಯಾದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದನ್ನು ದಾಸರು ಒಂದು ರೂಪಕವಾಗಿ ಶಾಸ್ತ್ರದಲ್ಲಿ ಹೇಳಿದ ವಿಷಯವನ್ನು ಸಾಮಾಜಿಕವಾಗಿ ತರಲಿಕ್ಕೋಸ್ಕರ ಈ ಮಾತುಗಳನ್ನು ಉಪಯೋಗಿಸಿಕೊಂಡ್ರು. ಬುದ್ಧಿಯ ಪೇಳಮ್ಮ ಅಂತ ಮಾತುಗಳು ಬಂದದ್ದರ ಉದ್ದೇಶ ನಮ್ಮ ಮನಸ್ಸಿಗೆ ನಾವು ಹೇಳಿಕೊಳ್ಬೇಕು ಅಂತ. ಯಾಕೆಂದರೆ ಮನಸ್ಸು ಅನ್ನುವುದು 9 ಬಾಗಿಲಿನ ಮನೆ. ನಮ್ಮ ಒಂದು ತುಂಡು ಮನೆಗೆ ಎರಡು ಕಿಟಕಿ, ಒಂದು ಬಾಗಿಲಿರುತ್ತೆ. ನಾವೊಂದು 15 ದಿವಸ ಇಲ್ಲ ಅಂದರೆ ಬಾಗಿಲು ಹಾಕಿ ಎಲ್ಲ ಫಿಟ್ ಮಾಡಿ ಬೀಗ ಹಾಕಿ ಎದುರುಗಡೆ ಗೇಟ್ ಹಾಕಿ ಎಲ್ಲ ಹೋಗಿದ್ರು, 15 ದಿವಸ ಬಿಟ್ಟು ಬಂದು ನಾವು ಬಾಗಿಲು ತೆಗೆದು ಹೆಜ್ಜೆ ಇಟ್ಟರೆ ನಮ್ಮ ಫುಟ್ ಪ್ರಿಂಟ್ ಬೀಳುತ್ತೆ, ಅಷ್ಟು ಧೂಳಾಗಿರುತ್ತೆ. 2 ಕಿಟಕಿ, 1 ಬಾಗಿಲಿರುವ ಈ ಸಾಮಾನ್ಯ ಮನೆಗೆ ಅಷ್ಟು ಧೂಳು ಹಿಡಿಯುತ್ತೆ. ಯಾವಾಗಲೂ ತೆರೆದೇ ಇರುವ ಸಾವಿರಾರು ವಿಷಯ ಪದಾರ್ಥಗಳ ಬೆನ್ನ ಹಿಂದೆ ಓಡ್ತಾ ಇರುವ 9 ಬಾಗಿಲಿನ ಮನಸ್ಸು ಅನ್ನುವ ಮನೆಗೆ ಎಷ್ಟು ದಾಳಿ ಇಡುತ್ತೆ, ಎಷ್ಟು ಕಸ ಒಳಗೆ ತುಂಬಿಕೊಳ್ಳುತ್ತೆ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾನೆ ಇರಬೇಕು. ಜಪದ ಚಿಂತನೆಯನ್ನು ನಾವು ಮಾಡಿದರೆ ಇದು ಯಾಕೆ ಇಷ್ಟು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಸ್ನಾನ ಮಾಡಿ ಶುದ್ಧ ಆಗಿರ್ತೇವೆ, ಮತ್ತೆ ನೀರಿನಲ್ಲಿ ಗಂಗಾದಿ ದೇವತೆಗಳನ್ನು ಸ್ತೋತ್ರ ಮಾಡಿ ಸ್ನಾನ ಮಾಡಿ ಮಂತ್ರಾಚಮನೆ ಮಾಡಿಕೊಳ್ತೇವೆ. ಆಚಮನೆ ಮಾಡುವ ಮೂಲಕ ಅದರಲ್ಲಿ ಅಂಗಾಂಗ ಅಂದರೆ ಋಗ್ವೇದದ ಅಂದರೆ ನಾಮ ದೇವತೆಗಳನ್ನು ಹೇಳಿಕೊಂಡು ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ ಅಂತ ಒಂದು ರೀತಿ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಒಂದು ರೀತಿ, ಹೀಗೆ ನಮ್ಮ ದೇಹದಲ್ಲಿರುವ ದೇವತೆಗಳನ್ನು ಚಿಂತನೆ ಮಾಡಿ ಮತ್ತೆ ಮಂತ್ರಾಚಮನೆ ಮಾಡ್ತೇವೆ. ಅಲ್ಲಿಗೆ ಮುಗಿಲಿಲ್ಲ, ಮತ್ತೆ ಕೊಳೆ ಸೇರಬಹುದು ಅಂತ ಮನಸ್ಸಿನ ಮೇಲೆ ಎಂತಹ ಅಹಂಕಾರ ಬರಬಹುದು ಅಂತ ಸಂಕಲ್ಪ ಮಾಡಿಸ್ತಾರೆ. ಅಂದರೆ
ಪ್ರಾಣಾಯಾಮ ಆದ ಬಳಿಕ. ಪ್ರಾಣಾಯಾಮ ಒಂದು ಶುದ್ಧತೆಯ ಪ್ರಕ್ರಿಯೆ, ಅದು ದೈಹಿಕವಾಗಿ ಸ್ಥಿರಗೊಳ್ಳಿಕ್ಕೋಸ್ಕರ. ನಾವು ಹೇಳುವುದೇನು, ಅನಂತ ಕಾಲದಲ್ಲಿ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ. ಮತ್ತು ಕಾಲ ಆದಮೇಲೆ ದೇಶ. ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋ ದಕ್ಷಿಣೇ ಪಾರ್ಶ್ವೆ ದಂಡಕಾರಣ್ಯೆ ಗೋದಾವರಿಯಾ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬುದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನ. ಈಗ ಇರುವ ಕಾಲ. ಇದನ್ನು ಅರ್ಥ ಮಾಡಿಕೊಂಡ್ರೆ 31,104,000 ಕೋಟಿ ವರ್ಷಗಳಲ್ಲಿ ನಾವು ಬದುಕುವುದು 100 ವರ್ಷ ಮ್ಯಾಕ್ಸಿಮಮ್ ಬದುಕಿದರೆ. ಅದರಲ್ಲಿ ನಿದ್ದೆಯಲ್ಲೊಂದಿಷ್ಟು, ಯೌವನದಲ್ಲೊಂದಿಷ್ಟು, ಬಾಲ್ಯದಲ್ಲೊಂದಿಷ್ಟು, ಬುದ್ಧಿ ಹಾಳಾದ್ಮೇಲೆ ಒಂದಿಷ್ಟು, ಬುದ್ಧಿ ಬರುವ ಮುಂಚೆ ಒಂದಿಷ್ಟು, ಎಲ್ಲ ಹೋಗಿ ಸಿಗೋದು ನಮಗೆ ಒಂದು 5 ವರ್ಷವೋ 10 ವರ್ಷವೋ. ಅಷ್ಟರಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲಿಕ್ಕೆ ಅಂತ ಈಗ ಕೂಡುವಾಗ ಅನಂತ ದೇಶದಲ್ಲಿ ಜಂಬೂದ್ವೀಪದಿಂದ ಹಿಡಿದು ಇಡೀ ಜಗತ್ತಿನ ಪರಿಮಾಣವನ್ನು ಲೆಕ್ಕ ಹಾಕಿದರೆ ನಾವಿರುವುದು 6 ಅಡಿ 5 ಅಡಿ ಉದ್ದ 2 ಅಡಿ ಅಗಲದ ಜಾಗದಲ್ಲಿ ನಾವು ಕೂತಿರ್ತೇವೆ. ಏನು ಮಾಡಿದ್ರೂ ಅದಕ್ಕಿಂತ ಆಚೆ ಹೋಗ್ಲಿಕ್ಕಾಗೋದಿಲ್ಲ. ಯುಧಿಷ್ಠಿರನಿಗೆ ಸಾಮ್ರಾಜ್ಯ ಸಿಕ್ಕಿದ ಬಳಿಕ ಎಲ್ಲರೂ ಭೋಪರಾಕ್ ಅಂತ ಭಾರಿ ಹೊಗಳುತ್ತಾರೆ. ಇಡೀ ಸಕಲ ಅಖಂಡ ಬ್ರಹ್ಮಾಂಡದ ಚಕ್ರವರ್ತಿ, ಭರತಖಂಡದ ಚಕ್ರವರ್ತಿ ಅಂತ ಬೈತಾನೆ ಯುಧಿಷ್ಠಿರ. ನನ್ನ ಹೆಸರು ಹೇಳಬೇಡಿ, ಅದು ಕೃಷ್ಣನಿಗೆ ಸಂಬಂಧಪಟ್ಟ ಹೆಸರು, ಅವನಿಗೆ ಹೇಳಬೇಕು. ಯಾಕೆ? ನೀವೇನೋ ಹೇಳಿದ್ರಲ್ವಾ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಹಾಗೆ ಅಖಂಡ ಭರತಕ್ಕೆ ಇವನೇ ರಾಜ ಅಂತ. ನಾನು ಮಲಗುವಾಗ ಒಂದು ಕಾಲು ಕಾಶ್ಮೀರದಲ್ಲಿ, ಇನ್ನೊಂದು ಕಾಲು ಕನ್ಯಾಕುಮಾರಿಯಲ್ಲಿ, ಇನ್ನೊಂದು ತಲೆಯಲ್ಲೂ ಅಫ್ಘಾನಿಸ್ತಾನದಲ್ಲಿ, ಇನ್ನೊಂದು ಕೈ ಭಾಗವನ್ನು ರಷ್ಯಾ ದೇಶದಲ್ಲಿ ಇಡ್ತಾ ಇದ್ದೇನೆ. ಅಂದರೆ ಅವನು ಅಲ್ಲಿ ತನಕ ರಾಜ ಆಗಿದ್ದ. ಅವನು ಚಕ್ರವರ್ತಿ ಆದದ್ದು ಅಂತಂದರೆ ಎಲ್ಲೆಲ್ಲಿಂದ ಕಪ್ಪವನ್ನು ತಂದ ಅಂತ ನೀವು ಮಹಾಭಾರತದ ಭಾಗವನ್ನು ನೋಡಿದರೆ, ಋಷಿಕ ದೇಶದಿಂದ ಮಂಗೋಲಿಯಾ, ಚೀನಾ, ಈ ಕಡೆಯಿಂದ ಹೂಣ ಅಂದರೆ ಸುಮಾತ್ರ, ಆಸ್ಟ್ರೇಲಿಯಾ, ಕೆಳಗಡೆಯಿಂದ ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದರಿಂದ ಗಾಂಧಾರ, ಅಂದರೆ ಮೇಲಿನ ಅಷ್ಟೂ ದೇಶಗಳಿಂದ ಕಪ್ಪ ಬಂದು ಯುಧಿಷ್ಠಿರನ ಕಾಲಬುಡಕ್ಕೆ ಬಂದು ಬಿದ್ದಿತ್ತು ಅಂತ. ಅಂತಹ ರಾಜ್ಯವನ್ನು ಆಳುವಾಗ ಅವನು ಹೇಳ್ತಾನೆ, ಅಷ್ಟು ಎತ್ತರದ ಸ್ಥಾನ ಸಿಕ್ಕಿದಾಗಲೂ ನಾನು ಮಲಗಿದರೆ ನನ್ನ 1.5 ಇಂಚು 2 ಅಡಿ ಅಗಲ 5 ಅಡಿ ಎತ್ತರದ ಜಾಗದಲ್ಲಿ ಮಲಗಲಿಕ್ಕೆ ಸಾಧ್ಯ ಹೊರತು ಬೇರೆ ಕಡೆ ಮಲಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಜಪದಲ್ಲಿ ಅದನ್ನೇ ನೆನಪಿಸಿಕೊಳ್ಳುವುದು. ಇಷ್ಟೆಲ್ಲ ಸಾಮ್ರಾಜ್ಯದ ಒಡೆತನ ಇದ್ದರೂ ಕೂಡ ನನಗೆ ಇರುವುದು ರಾಮಕ್ಷೇತ್ರದ ಎಲ್ಲೋ ಒಂದು ಸಣ್ಣ ಭಾಗದಲ್ಲಿ, ಈ ಮನೆಯ, ಈ ದೇವರ ಕೋಣೆಯ, ಈ ಕೂತ ಸೀಟಿನ ಜಾಗದ ಅಷ್ಟೇ ಜಾಗ ಕೂತ್ಕೊಳ್ಳಿಕ್ಕಾಗೋದು. ಯಾವ ರೀತಿಯಿಂದಲೂ ನಾನು ದೊಡ್ಡವನಲ್ಲ. ಕಾಲದ ಮಾನದಿಂದ ಯೋಚನೆ ಮಾಡಿದರೂ ನನಗೆ ಬದುಕಿರುವುದು ಅತ್ಯಂತ ಸ್ವಲ್ಪ. ದೇಶದ ಮಾನದಿಂದ ಯೋಚನೆ ಮಾಡಿದರೂ ನಾನಿರುವುದು ಒಂದು ಇಷ್ಟು ಸಣ್ಣ ಕೋಣೆಯ ಒಳಗೆ ಇಷ್ಟೇ ಜಾಗದಲ್ಲಿ. ಅಂತಹ ನಾನು ನಿನ್ನ ಪ್ರೀತಿಗೋಸ್ಕರ, ನಿನ್ನ ಪ್ರೇರಣೆಯಿಂದ ನೀನು ಮಾಡಿಸಿದರೆ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಬರುತ್ತೆ, ಮಾಡಿಸು ದೇವರೇ. ಎಂಥ ಸಂಕಲ್ಪರಿ, ಎಂಥ ಪ್ರಾರ್ಥನೆ. ದೇವರು ಸೃಷ್ಟಿಸಿದ ಅಷ್ಟು ಅಖಂಡವಾದ ಜಗತ್ತಿನಲ್ಲಿ ನಾವು ಒಂದು ತುಂಡು ಅಲ್ಲ. ಅದು ಸಮುದ್ರ, ಅದು ಸಿಂಧು, ನಾವು ಬಿಂದು. ಆದರೂ ನಾವು ಏನೆಲ್ಲ ಹೇಳ್ತೇವೆ, ನಾನು ಮಾಡಿದ್ದು, ನನ್ನಿಂದ ಆದದ್ದು, ನಾನಿಲ್ಲ ಅಂದರೆ ಈ ಮನೆಯಲ್ಲಿ ಏನೂ ನಡೀತಿರಲಿಲ್ಲ ಅಂತ. ಯಜಮಾನ್ರು ಆ ಕಡೆ ಹೋದ್ಮೇಲೆ ಅವ್ರ ಮನೆಯವರು ಅದೇ ಹೇಳ್ತಾರೆ, ನಮ್ಮ ಮನೆಯವ್ರಿಗೆ ಏನೂ ಗೊತ್ತಾಗಲಿಲ್ಲ, ನಾನಿದ್ದರಿಂದ ಆಯಿತು. ಅವರಿಬ್ಬರು ಹೋದ್ಮೇಲೆ ಮಕ್ಕಳು ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮನಿಗೆ ಜನ್ರೇಷನ್ ಗ್ಯಾಪ್ ಎಷ್ಟು ಅಂದರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ, ನಾವೇನಾದರೂ ನಾವೇ ಮಾಡ್ಕೊಳ್ಬೇಕು ಅಂತ ಅವರು ಹೇಳ್ತಾರೆ. ಎಲ್ರಿಗೂ ಅವರವರದ್ದೇ ಭ್ರಮೆ. ಆದರೆ ಸಂಕಲ್ಪ ಹೇಳುತ್ತೆ ಎಲ್ಲರದ್ದೂ ಭ್ರಮೆ, ನಿಜವಾದದ್ದು ಪರಮಾತ್ಮನ ಸೃಷ್ಟಿಯಲ್ಲಿ ನಡೆಯುವಂತಹದ್ದು ಅನ್ನುವ ಮಾತನ್ನು ನಮಗೆ ಸಂಕಲ್ಪ ಅರ್ಥ ಮಾಡಿಕೊಂಡು ಹೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಸಂಕಲ್ಪ ಮಾಡುವಾಗ ಎಂಥ ಅದ್ಭುತವಾದ ಸಂಕಲ್ಪ ಅದು. ಅದರ ನಂತರ ನಾವು ಮತ್ತೆ ಪ್ರೋಕ್ಷಣೆ ಮಾಡಿಕೊಳ್ತೇವೆ, ಆಪೋಹಿಷ್ಠ ಮಯೋಭುವ ಅಂತ. ಆ ಮಂತ್ರವೂ ತುಂಬ ಚಂದ. ನೀರಿನಲ್ಲಿರುವ ಎಲ್ಲ ದೇವತೆಗಳು ನನ್ನನ್ನು ರಕ್ಷಿಸಲಿ, ಯಾಕೆಂದರೆ ಆಪಸ್ಸರ್ವಸ್ಯ ಭೇಷಜೀಹಿ, ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ವಸ್ತು ಅಂತಿದ್ರೆ ಅದು ನೀರು ಅಂತ. ನಮಗೆ ಆರೋಗ್ಯ ಇದೆ ಎನ್ನುವುದಕ್ಕೆ 2 ಕಾರಣಗಳು. ಒಂದು ನೀರು, ಒಂದು ನಡಿಗೆ. ನಮಗೆ ನೀರು ಚೆನ್ನಾಗಿತ್ತು ಅಂತಂದರೆ, ಬಳಸುವ ನೀರು ಚೆನ್ನಾಗಿತ್ತು ಅಂದರೆ ರೋಗ ಬರುವುದಿಲ್ಲ. 2ನೇದು, ನಾವು ಹುಟ್ಟಿದ್ದು ಕೂತೇ ತಿನ್ನಲಿಕ್ಕಲ್ಲ, ಓಡಾಡಬೇಕು. ಸ್ವಲ್ಪ ಓಡಲಿಕ್ಕೂ ಅಲ್ಲ, ಓಡಾಡಲಿಕ್ಕಷ್ಟೇ. ಹಾಗೆ ಓಡಾಡಿದ ಮನುಷ್ಯ ಚೆನ್ನಾಗಿ ಬದುಕ್ತಾನೆ. ರೋಗ ಬಂದರೆ ಗುಣ ಆಗೋದು ಯಾವುದರಿಂದ ಗೊತ್ತಾ? ನೀರಿನಿಂದ ಮತ್ತು ನಿದ್ದೆಯಿಂದ. ಯಾವ ಮಾತ್ರೆಯಿಂದಲೂ ಅಲ್ಲ, ಅಥವಾ ಯಾವುದೇ ವಿಶೇಷವಾದ ಥೆರಪಿಯಿಂದನೂ ಅಲ್ಲ. ನಿಮಗೆ ಏನೇ ಮಾತ್ರೆ ಕೊಟ್ಟರು ನೀವು ನೀರಲ್ಲಿ ತೊಗೊಳ್ತೀರಿ, ಅದರ ಜೊತೆಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲೂ ನಿದ್ದೆ ಮಾತ್ರೆ ಹಾಕಿ, ನಿದ್ದೆಯ ಆಲ್ಕೋಹಾಲಿಕ್ ಅಂಶ ಇರುತ್ತೆ. ಅದನ್ನು ಮಲ್ಕೊಂಡ ಮೇಲೆ ನಿದ್ದೆ ಮತ್ತು ನೀರು ನಮ್ಮ ದೇಹದ ಆರೋಗ್ಯವನ್ನು ಮತ್ತೆ ವಾಪಸ್ ತರುತ್ತೆ. ಅದಕ್ಕೆ ನೀರು ಅನ್ನೋದು ತುಂಬ ಮುಖ್ಯ. ಆ ನೀರಿನಿಂದ ನಮ್ಮ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಈ ದೇಹವನ್ನು ಶುದ್ಧ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಜಪದ ಪ್ರತಿ ಹೆಜ್ಜೆಯಲ್ಲೂ ನಾವು ಅನುಭವಿಸುವ ಅರ್ಥದ ಸುಖವನ್ನು ನೋಡ್ತಾ ಹೋದರೆ ಮತ್ತೆ ಜಪ ಬಿಡ್ಲಿಕ್ಕೆ ಮನಸ್ಸಾಗಲ್ಲ. ಮತ್ತೊಂದು ಸರ್ತಿ ನಾವು ಮಾಡುವಾಗ, ಇಲ್ಲ ನನ್ನಲ್ಲಿ ಏನೋ ಇವತ್ತು ಹೊಸತನ್ನು ನಾನು ಪಡೆದಿದ್ದೇನೆ ಅನ್ನುವ ಹೊಸ ಉತ್ಸಾಹ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ತೊಡಗಿಸಿಕೊಳ್ಳಿಕ್ಕೆ ಬರುತ್ತೆ.